ಗೃಹಲಕ್ಷ್ಮಿ ಕಾಂಗ್ರೆಸ್ಗೆ ಚುನಾವಣಾ ಲಕ್ಷ್ಮಿ ಆಗ್ಬಿಟ್ಟಿದೆ ಅಂತ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಗ್ಯಾರಂಟಿ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅವರು ವಾಗ್ದಾಳಿ ನಡೆಸ್ತಾ ಇರೋದು. ಬಿಜೆಪಿ ರಾಜ್ಯಾಧ್ಯಕ್ಷ, ನಮ್ಮ ರಾಜ್ಯದ ಜನ ಏನ್ ಗ್ಯಾರಂಟಿ ಕೊಡಿ ಅಂತ ಕೇಳೇ ಇರಲಿಲ್ಲ, ಅವರೇ ಕೊಟ್ಟಿದ್ದು, ತಗಳಿ ತಗಳಿ ತಗಳಿ, ನಿನ್ಗೂ ಫ್ರೀ ನನ್ಗೂ ಫ್ರೀ ಅಂತ ಕೊಟ್ಟಿದ್ದು. ಜನ ಯಾರು ಕೇಳಿರ್ಲಿಲ್ಲ. ಇವ್ರೇನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಚುನಾವಣಾ ಲಕ್ಷ್ಮಿ ಆಗ್ಬಿಟ್ಟಿದೆ ಕಾಂಗ್ರೆಸ್ಗೆ. ಎಲೆಕ್ಷನ್ ಎಲ್ಲಾದ್ರೂ ಬರ್ತಾ ಇದೆ ಅನ್ನೋ ಜಾಗದಲ್ಲಿ ಮಾತ್ರ ಹಾಕ್ಬಿಡ್ತಾರೆ. ಈ ಹಿಂದೆ ದಾವಣಗೆರೆ ಮತ್ತೆ ಬಾಗಲಕೋಟೆಯಲ್ಲಿ ಹಂಗೆ ಆಗಿತ್ತು. ಆ ಭಾಗದಲ್ಲಿ ಮಾತ್ರ 2,000 ರೂಪಾಯಿ ಕ್ರೆಡಿಟ್ ಆಗಿತ್ತು, ಬೇರೆ ಕಡೆ ಆಗಿರಲಿಲ್ಲ. ಅಧಿಕಾರಕ್ಕೆ ಬರೋ ಹಪಾಹಪಿಯಲ್ಲಿ ಗ್ಯಾರಂಟಿಯನ್ನ ಘೋಷಿಸ್ಬಿಟ್ರು ಅವರು. 3 ವರ್ಷದಲ್ಲಿ ಗ್ಯಾರಂಟಿಗಳು ಸರಿಯಾಗಿ ಜನರಿಗೆ ತಲುಪಿಸಿಲ್ಲ. ಬಿವೈ ವಿಜಯೇಂದ್ರ ಅವರ ವಾಗ್ದಾಳಿಯ ಮಾತಿದು. 4-5 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಉಳ್ಕೊಂಡಿದೆ, ಚುನಾವಣೆ ಟೈಮ್ನಲ್ಲಿ ಮಾತ್ರ ಹಾಕ್ತಾರೆ. ಗ್ಯಾರಂಟಿಗಳಿಂದ ಆರ್ಥಿಕ ಸಂಕಷ್ಟ ಶುರುವಾಗಿದೆ. ಒಂದೊಂದಾಗೆ ಇವರು ಕೊಡ್ತಾ ಇರುವಂತಹ ಯೋಜನೆಗಳು ಹಳ್ಳ ಹಿಡಿತಾ ಇದೆ ಅಂತಂದಿದ್ದಾರೆ ಬಿವೈ ವಿಜಯೇಂದ್ರ. ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿಗಳನ್ನು ಕೊಡಿ ಅಂತೇಳಿ ಬೇಡಿಕೆಯನ್ನು ಇಟ್ಟಿರಲಿಲ್ಲ. ಹೇಗಾದರೂ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಒಂದು ಹಪಾಪಿ ಕಾಂಗ್ರೆಸ್ ಪಕ್ಷಕ್ಕೆ ಏನಿತ್ತು, ಸಾಕಷ್ಟು ಭರವಸೆಗಳನ್ನು ಕೊಟ್ಟು ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಕಳೆದ ನಂತರದಲ್ಲಿ ಮೊದಲನೇದಾಗಿ ಇವರು ಯಾವುದೇ ಗ್ಯಾರಂಟಿಗಳು ಸರಿಯಾಗಿ ತಲುಪಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇಲ್ಲ. 4 ತಿಂಗಳು 5 ತಿಂಗಳು ಗೃಹಲಕ್ಷ್ಮಿ ಯೋಜನೆಗಳನ್ನು ತಡೆ ಹಿಡಿದುಕೊಂಡು ಚುನಾವಣಾ ಬಂದಾಗ ಒಂದು ರೀತಿ ಚುನಾವಣಾ ಲಕ್ಷ್ಮಿ ಆಗಿರುವಂಥದ್ದು ಗೃಹಲಕ್ಷ್ಮಿ. ಇವತ್ತು ವಿದ್ಯಾರ್ಥಿಗಳು ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ಇದು ಬಿವೈ ವಿಜಯೇಂದ್ರ ಅವರ ಮಾತು. ಈ ಗ್ಯಾರಂಟಿ ಅನ್ನೋದು ಕಾಂಗ್ರೆಸ್ ಅವರಿಗೆ ಚುನಾವಣಾ ಅಸ್ತ್ರ ಆಗ್ಬಿಟ್ಟಿದೆ. ಬೇರೆ ಟೈಮಲ್ಲೆಲ್ಲ ಕೊಡೋದೇ ಇಲ್ಲ, 4-5 ತಿಂಗಳು ವೇಟ್ ಮಾಡ್ಕೊಂಡಿರ್ತಾರೆ. ಎಲ್ಲಾದ್ರೂ ಎಲೆಕ್ಷನ್ ಬಂತು ಅಂತಂದ್ರೆ ಹಾಕ್ಬಿಡ್ತಾರೆ ಅವಾಗ ದುಡ್ಡು ಅಂತ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ನಲ್ಲಿ. ಬಸವರಾಜ್, ಈಗೇನು ಗೃಹಲಕ್ಷ್ಮಿ ಮತ್ತೆ ಗೃಹಜ್ಯೋತಿ ಆಲ್ರೆಡಿ ನಾವು ಅಪ್ಲೈ ಮಾಡಿದ್ವಿ, ಈ ಹಿಂದೆ ಕಂಟಿನ್ಯೂ ಆಗುತ್ತೆ ಅನ್ನುವಂತ ಮಾತಿಲ್ಲ. ಹಾಗಾದ್ರೆ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಅರ್ಜಿ ಹಾಕಬೇಕಾ, ಹೇಗೆ? ಶರತ್, ಈಗಾಗಲೇ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಎರಡು ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿರ್ತಕ್ಕಂಥದ್ದು. ಒಂದು ಗೃಹಲಕ್ಷ್ಮಿ, ಇನ್ನೊಂದು ಗೃಹಜ್ಯೋತಿ. ಈ 2 ಯೋಜನೆಗಳಲ್ಲಿ ಎಲ್ಲೋ ಒಂದು ಕಡೆ ದುರುಪಯೋಗ ಆಗ್ತಾ ಇದೆ ಅನ್ನುವಂಥದ್ದನ್ನ ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರ ಇದನ್ನ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ನಿನ್ನೆ ಈ ಬಗ್ಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಹಿತ ಮಾಹಿತಿಯನ್ನು ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಗೃಹಲಕ್ಷ್ಮಿ ಮತ್ತೆ ಗೃಹಜ್ಯೋತಿ ಈ 2 ಯೋಜನೆಗಳಲ್ಲೂ ಕೂಡ ಒಂದಿಷ್ಟು ದುರುಪಯೋಗ ಆಗ್ತಾ ಇದೆ. ಕೆಲವರು ಅವರ ಒಂದು ಮೊಬೈಲ್ ಸಂಖ್ಯೆಯನ್ನು ಕೂಡ ತಪ್ಪಾಗಿ ಕೊಟ್ಟಿದ್ದಾರೆ, ಮತ್ತೆ ಅವರ ಮನೆ ವಿಳಾಸ ಕೂಡ ಇಲ್ಲ, ಮತ್ತೆ ಕೆಲವು ಕಡೆಗಳಲ್ಲಿ ಅವರು ನಮ್ಮ ರಾಜ್ಯದವರು ಕೂಡ ಅಲ್ಲ, ಅಂತವರಿಗೂ ಕೂಡ ಈ ಒಂದು ಯೋಜನೆಗಳನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದನ್ನ ಒಂದು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಇದಕ್ಕೆ ಒಂದು ಪರಿಷ್ಕರಣೆ ರೀತಿಯಲ್ಲಿ ಕೂಡ ನಾವು ಮುಂದಾಗಿದ್ದೇವೆ ಅನ್ನುವಂಥದ್ದನ್ನು ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಿಳಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಶರತ್, ಇದೀಗ ಏನು 2 ಯೋಜನೆಗಳೇನು ಫಲಾನುಭವಿಗಳೇನಿದ್ದಾರೆ ಅವರಿಗೆ ಮತ್ತೊಮ್ಮೆ ಈಗ ಅರ್ಜಿಯನ್ನು ಕೂಡ ಹೊರಡಿಸಲಿಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಆ ಅರ್ಜಿಗಳನ್ನ ಭರ್ತಿ ಮಾಡಿ ಅದರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿವರ ಇರುತ್ತೆ. ಮೊಬೈಲ್ ಸಂಖ್ಯೆ ಆಗಿರ್ಬೋದು, ಅವರ ಆಧಾರ್ ಸಂಖ್ಯೆ ಆಗಿರ್ಬೋದು, ಮತ್ತೆ ಪಡಿತರ ಚೀಟಿಯ ಸಂಖ್ಯೆ ಆಗಿರ್ಬೋದು, ಬ್ಯಾಂಕ್ ಖಾತೆ ಆಗಿರ್ಬೋದು, ಇವುಗಳನ್ನ ಎಲ್ಲ ಒಳಗೊಂಡಿರ್ತಕ್ಕಂಥ ಒಂದು ಅರ್ಜಿಯನ್ನು ಕೂಡ ರಾಜ್ಯ ಸರ್ಕಾರ ಇನ್ನೇನು ಕೆಲವೇ ದಿನಗಳು ಹೊರಡಿಸುತ್ತೆ ಅನ್ನುವಂಥದ್ದು. ಆ ಅರ್ಜಿಯನ್ನ ಮತ್ತೆ ಭರ್ತಿ ಮಾಡಿ ಅದನ್ನ ಸರ್ಕಾರಕ್ಕೆ ಸಲ್ಲಿಸಿದ ಮೇಲೆ ಅದನ್ನ ಪರಿಶೀಲನೆ ನಡೆಸಿದ ಬಳಿಕ ಮತ್ತೆ ಆ ಒಂದು ಗೃಹಜ್ಯೋತಿ ಮತ್ತೆ ಗೃಹಲಕ್ಷ್ಮಿ 2 ಯೋಜನೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಇದೀಗ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಈ ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಸಹಿತ ಒಂದ್ ಕಡೆ ಏನು ಕೆಲವರ ಖಾತೆ ಬಸವರಾಜ್, ಈಗ ಮತ್ತೊಮ್ಮೆ ಅರ್ಜಿಯನ್ನು ಹಾಕಬೇಕು ಅನ್ನೋದಾದ್ರೆ ಈಗ 4-5 ತಿಂಗಳಿಂದ ಸುಮಾರು ಜನ ಕ್ರೆಡಿಟೇ ಆಗಿಲ್ಲ. ಹಾಗಾದ್ರೆ ಹೊಸದಾಗಿ ಅರ್ಜಿ ಹಾಕದ್ಮೇಲೆ ಪರಿಶೀಲನೆ ಮಾಡಿ ಹಾಕ್ತಾರ ಅಥವಾ ಅದನ್ನ ಕ್ಲಿಯರ್ ಮಾಡ್ಬಿಟ್ಟು ಆಮೇಲೆ ಅರ್ಜಿ ಹಾಕಬೇಕು ಅನ್ನೋ ನಿಟ್ಟಿನಲ್ಲ? ಇದ್ರ ಬಗ್ಗೆ ಏನಾದ್ರು ಹೇಳಿದ್ರ ಅಂತ?
ಶರತ್, ಇನ್ನೂ ಕೂಡ ಕೆಲವು ತಿಂಗಳ ಬಾಕಿ ಕೂಡ ಈ ಗೃಹಲಕ್ಷ್ಮಿ ಹಣ ಕೂಡ ಜಮೆ ಆಗ್ಬೇಕಾಗಿದೆ. ಅದಿನ್ನೂ ಕೂಡ ಕೆಲವರು ಜಮೆ ಕೂಡ ಆಗಿಲ್ಲ. ಆದ್ರೆ ಅದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿ ಸ್ಪಷ್ಟತೆ ಕೊಟ್ಟಿಲ್ಲ. ಬಾಕಿ ಉಳಿದಿರ್ತಕ್ಕಂಥ ತಿಂಗಳ ಮೊತ್ತವನ್ನ ಜಮಾವಣೆ ಮಾಡಿದ ಬಳಿಕವೇ ಅರ್ಜಿಯನ್ನ ಒಂದು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡುತ್ತೋ ಅಥವಾ ಈ ಏನು ಅದರ ಜೊತೆಗೆ ಅಂದ್ರೆ ಈಗ ಹೊಸ ಅರ್ಜಿಯನ್ನ ತೆಗೆದುಕೊಂಡು ಈ ಅರ್ಜಿಯನ್ನ ತುಂಬಿದ ಬಳಿಕ ಅದನ್ನ ಸರ್ಕಾರಕ್ಕೆ ಸಲ್ಲಿಸಿದ ಬಳಿಕವೇ ಈ ಒಂದು ಹಣ ಕೂಡ ಜಮೆ ಆಗುತ್ತೋ ಅನ್ನುವಂಥದ್ದು ಕೂಡ ಇನ್ನು ರಾಜ್ಯ ಸರ್ಕಾರ ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ. ಆದ್ರೆ ಒಂದು ಹೇಳಿರ್ತಕ್ಕಂಥದ್ದು, ಈಗ ಅರ್ಜಿಯನ್ನ ನಾವು ಸಲ್ಲಿಸ್ತೇವೆ, ಎರಡೂ ಯೋಜನೆಗಳನ್ನ ಮತ್ತೆ ಯಾರ್ದು ಕೂಡ ನಾವು ಕಡಿತ ಮಾಡೋದಿಲ್ಲ. ಆದ್ರೆ ಅರ್ಜಿಗಳನ್ನ ಕೊಡ್ತೇವೆ, ಆ ಅರ್ಜಿಗಳನ್ನ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆ ಒಳಗೊಂಡಂತೆ ಅರ್ಜಿಗಳನ್ನ ಮತ್ತೆ ಸಲ್ಲಿಸಬೇಕು ಅನ್ನುವಂಥ ಒಂದು ಗ್ರಾಮ ಒನ್ಗಳಲ್ಲಾಗಿರ್ಬೋದು, ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ಒನ್ ಆಗಿರ್ಬೋದು, ಮತ್ತೆ ನಾಡ ಕಚೇರಿಗಳಲ್ಲಾಗಿರ್ಬೋದು, ಈ ಒಂದು ಕಚೇರಿಗಳಲ್ಲಿ ಆ ಒಂದು ಏನು ಅರ್ಜಿಯನ್ನ ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಮಾಡಿಕೊಡುವಂಥದ್ದು. ಹಾಗಾಗಿ ಆ ಬಾಕಿ ಉಳಿದಿರ್ತಕ್ಕಂಥ ಮೊತ್ತವನ್ನ ಯಾವಾಗ ಸರ್ಕಾರ ಬಿಡುಗಡೆ ಮಾಡುತ್ತೆ ಅನ್ನುವಂಥದ್ದು ಇದುವರೆಗೂ ಕೂಡ ಇನ್ನೂ ಕೂಡ ಸ್ಪಷ್ಟತೆ ಪಡಿಸಿಲ್ಲ. ಮತ್ತೆ ಆ ಇಲಾಖೆಗೂ ಕೂಡ ಸಂಬಂಧಪಟ್ಟಂತ ಸಚಿವರು ಕೂಡ ಇನ್ನೂ ಕೂಡ ಇಲ್ಲ. ಎಲ್ಲವನ್ನು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಬಾಕಿ ಉಳಿದಿರ್ತಕ್ಕಂಥ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇನ್ನೂ ಕೂಡ ಅದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಹಂಚಿಕೊಂಡಿಲ್ಲ. ಶರತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಓವರಾಲ್ ಆಗಿ ಈ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರು ಅರ್ಜಿ ಹಾಕಬೇಕು ಅಂತ ಹೇಳಿದೆ. ಇದಕ್ಕೆ ಬಿಜೆಪಿನೂ ಟೀಕೆ ಮಾಡ್ತಾ ಇದೆ, ಮತ್ತೊಂದು ಕಡೆ JDS ಕೂಡ ಟೀಕೆ ಮಾಡ್ತಾ ಇದೆ. ಆದರೆ ಸ್ಟಾರ್ಟಿಂಗ್ನಲ್ಲಿ ಬಂದಿದ್ದು ಹೇಗೆ, ಈ ಬೋರ್ಡ್ ಇಟ್ಕೊಂಡು ತೋರಿಸ್ತಾ ಇದಲ್ಲ ಗೃಹಲಕ್ಷ್ಮಿ 2,000 ರೂಪಾಯಿ ಅಂತ, ಎಲ್ಲ ಮಹಿಳೆಯರಿಗೂ 2,000 ರೂಪಾಯಿ ಫ್ರೀ ಅಂತಂದಿದ್ರು. ಆವಾಗ ಅರ್ಹರಿಗೆ ಅಂತ ಹೇಳಲಿಲ್ಲ, ಬಡವರಿಗೆ ಮಾತ್ರ ಅಂತಿಲ್ಲ, ಅದಕ್ಕೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಹೇಳಲೇ ಇಲ್ಲ. ಎಲ್ಲ ಮಹಿಳೆಯರಿಗೂ 2,000 ರೂಪಾಯಿ ಫ್ರೀ ಅಂತ ಹೇಳಿದ್ರು. ಅದಾದ್ಮೇಲೆ ಪ್ರತಿಯೊಂದು ಮನೆಗೂ ವಿದ್ಯುತ್ ಫ್ರೀ ಅಂತ ಹೇಳ್ಬಿಟ್ಟಿದ್ರು. ಎಲ್ಲ ಮಹಿಳೆಯರಿಗೂ ರಾಜ್ಯಾದ್ಯಂತ ಎಲ್ಲ ಬೇಕಾದ್ರೂ ಓಡಾಡ್ಬೋದು ಫ್ರೀ ಅಂತ ಹೇಳಿದ್ರು. ಅದೊಂದೇ ಹೇಳಿರ್ತಕ್ಕಂತೆ ಮಾಡ್ತಾ ಇರೋದು. ಅದು ಬಿಟ್ರೆ ಇನ್ನೆಲ್ಲವೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಅಂತ. ಇನ್ನು ಇದ್ರ ಬಗ್ಗೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇನ್ ಅರ್ಹ ಫಲಾನುಭವಿಗಳೇ ಮನೆಯ ಯಜಮಾನಿಯರು. ಸೊ ಹಾಗಾಗಿ ಮಹಿಳೆಯರು ಏನಂದಿದ್ದಾರೆ ಇದ್ರ ಬಗ್ಗೆ ಬರೀ ತೋರಿಸ್ತೀನಿ. ಆದ್ರೆ ನನಗೆ ಬರ್ತಾ ಇಲ್ಲ, ನನ್ನ ರೇಷನ್ ಕಾರ್ಡ್ ಇಲ್ಲ. ನಂದು ನಮ್ಮ ಅತ್ತಿಗೆ ಬರ್ತೈತೆ. ಈಗ ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕಂತೆ. ಹಿಂದೆ ಇದ್ದಿದ್ದೇನೆ ಚೆನ್ನಾಗಿತ್ತು, ಅದು ಮತ್ತೆ ಹಾಕ್ಬೇಕು. ರಿಸ್ಕ್ ಅಂದ್ರೆ ಅವರು ಈಗ ಬರ್ತೈತೆ, ಏನು 2 ತಿಂಗಳದ ಏನು ಬಂದಿಲ್ಲ ಅಂತ ನೋಡ್ಬೇಕು. ಆದ್ರೆ ನನಗೆ ಬರ್ತಾ ಇಲ್ಲ, ನನ್ನ ರೇಷನ್ ಗೃಹಲಕ್ಷ್ಮಿ ಬರ್ತಾಯ್ತಮ್ಮ. 3 ತಿಂಗಳಿಂದ ಬಂದಿಲ್ಲ, 3 ತಿಂಗಳಿಂದ ಬಂದಿಲ್ಲ. ಅದಕ್ಕೆ ಇವಾಗ ಏನಾರ ಕಾನೂನು ಹೇಳ್ತಾರಲ್ಲ ಮಾಡಬೇಕು ಅಂತ, ಅದೆಲ್ಲ ಮಾಡಿಸ್ಬೇಕಾ ಮೇಡಮ್ ಅವರೇ? ಇದೆಲ್ಲ ಹಾಕ್ತೀವಿ, ಅದಕ್ಕೆ ಹಾಕೋ ಅಂತ ಹಾಕ್ತೀವಿ ಅಮ್ಮ ನಾವು. ನಾವು ಅವು ಫಸ್ಟು ಇದರಿಂದ ತಗೋತಾ ಇದ್ದೀವಿ, ನಮ್ಗೆ ಹಾಕ್ಲೇಬೇಕು. ನಮಗೆ ಗಂಡ ಇಲ್ಲ, ಮಕ್ಕಳು ನಮಗೆ ನೋಡ್ಕೊಳಕ್ಕಿಲ್ಲ. ನಮಗೆ ಒಂಟಿ ಇದ್ದೀನಿ, ನಾನು ಕೂಲಿ ಕೆಲಸ ಮಾಡ್ಕೊಂಡು ತಿಂತೀನಿ, ಮನೆ ಕೆಲಸ ಮಾಡೋ ಇಲ್ಲ. ಎಲ್ಲನೂ ಒಂದು ಭಟ್ರ ಕಡೆ ಒಂದು ಭಟ್ರ ಕಡೆ ಎಲ್ಲನ ಫಂಕ್ಷನ್ ಇದ್ರೆ ಅಲ್ಲಿ ಹೋಗಿ ಪಾತ್ರೆ ಎಲ್ಲ ತೊಳ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ಅದಕ್ಕೆ ನಮಗೆ ಬರ್ತಾಯಿದ್ರೆ ನಮಗೆ ಮಾತಾಗಿದ್ರೆ ಬೇಕಾಗುತ್ತೆ ಅಂತ ನಮಗೆ ಬೇಕಾಗುತ್ತೆ. ಬರ್ತಾಯ್ತಮ್ಮ 3 ತಿಂಗಳಿಂದ.